ಕಳೆದ 2-3 ಗಂಟೆಗಳಿಂದ ದೇಶಾದ್ಯಂತ UPI ಪೇಮೆಂಟ್ನಲ್ಲಿ ಒಂದು ರೀತಿ ವ್ಯವಸ್ಥೆ ಹಾಳಾಗ್ಬಿಟ್ಟಿತ್ತು. ಜನ UPI ಪೇಮೆಂಟ್ ಮಾಡೋಕ್ಕಾಗದೇ ತುಂಬ ಕಷ್ಟಪಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಬಳಿಕ ಈಗ ಸರಿಯಾಗಿದೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೂ ಕೂಡ ವರ್ಕ್ ಆಗ್ತಿರಲಿಲ್ಲ. ಜನ ಹಣ ತಗೊಳ್ಳೋದಕ್ಕೆ, ಹಣ ಹಾಕೋದಕ್ಕೆ ತುಂಬ ಸಮಸ್ಯೆ ಆಗಿತ್ತು. ಹೇಗಿದ್ರು ಡಿಜಿಟಲ್ ಪೇಮೆಂಟ್ ಅಂದ್ಬಿಟ್ಟು ಹೋಗಿ ಮಾಲಲ್ಲಿ ಅಲ್ಲಿ ಇಲ್ಲಿ ಏನೋ ಪರ್ಚೇಸ್ ಮಾಡಿಬಿಡ್ತಾ ಇದ್ರು. ಬಟ್ ಯಾರೂ ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾವುದು ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ. ಹೀಗಾಗಿತ್ತು. ಬಟ್ ಈಗೇನೋ ಸದ್ಯಕ್ಕೆ ಸರಿ ಹೋಗಿದೆ ಅಂತಕ್ಕಂಥ ಮಾಹಿತಿ. ನೋಡಿ, ನಮ್ಮ ದೇಶದಲ್ಲಿ ಎಷ್ಟು ಜನ ಈ ಡಿಜಿಟಲ್ ಪೇಮೆಂಟ್ಗೆ ಡಿಪೆಂಡ್ ಆಗಿದ್ದಾರೆ ಅನ್ನೋದಕ್ಕೆ ಈ 2 ಗಂಟೆ ದೇಶಾದ್ಯಂತ ಜನ ಸಫರ್ ಆಗಿರೋದೇ ಕಾರಣ. ಕೆಲವು ಕಡೆ ಅಂತೂ ಕೈಕಾಲೇ ಆಡಲ್ಲ, ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಅಥವಾ ಹೋಟ್ಲಲ್ಲಿ ಊಟ ತಿಂಡಿ ಮಾಡಿಬಿಟ್ಟಿರ್ತಾರೆ, ಕ್ಯಾಶ್ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈ ರೀತಿ ದೇಶಾದ್ಯಂತ ಡಿಜಿಟಲ್ ಪೇಮೆಂಟ್ನಲ್ಲಿ ವ್ಯತ್ಯಯ ಆಗೋದಕ್ಕೆ ಕಾರಣ ಏನು? ಅದು ಹೇಗೆ ಸರಿ ಆಯಿತು? ಎಷ್ಟು ಸಫರ್ ಮಾಡಿದ್ದಾರೆ ದೇಶಾದ್ಯಂತ ಜನ ಅಂತ? ಅರವಿಂದ್, ಸರ್ವರ್ ಡೌನ್ ಆಗಿದ್ದಂಥ ಹಿನ್ನೆಲೆಯಲ್ಲಿ UPI ಟ್ರಾನ್ಸಾಕ್ಷನ್ ಮೇಲೆ ಪರಿಣಾಮ ಬೀರಿತ್ತು. ಕೇವಲ ಒಂದು ID ಅನ್ನೋದಕ್ಕಿಂತ ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಈ ರೀತಿಯಾಗಿ UPI ಬೇಸ್ಡ್ ಕಾರ್ಯನಿರ್ವಹಿಸ್ತಿದ್ದಂಥ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಸ್ಥಗಿತ ಆಗಿದ್ವು. ಯಾವುದೇ ರೀತಿಯಾದಂಥ ಪೇಮೆಂಟ್ಸ್ಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಒಂದು ಟೆಕ್ನಿಕಲ್ ಇಶ್ಯೂ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಕಾಣಿಸ್ಕೊಂಡಿತ್ತು. ಇದರ ಬೆನ್ನಲ್ಲೇ ಎಕ್ಸ್ ಖಾತೆಯಲ್ಲಿ ಸಾಕಷ್ಟು ದೂರುಗಳು ಕೂಡ ವ್ಯಕ್ತ ಆಗ್ತಾ ಬಂದವು. ಇದನ್ನು ಕೂಡಲೇ ಸರಿಪಡಿಸುವಂಥ ಭರವಸೆಯನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಕೂಡ ನೀಡಿತ್ತು. ಅದರ ಬೆನ್ನಲ್ಲೇ ಈಗ ತಾಂತ್ರಿಕವಾಗಿ ಅದನ್ನು ಏನು ಸಮಸ್ಯೆ ಆಗಿತ್ತು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಈಗ ಈ ಮೊದಲಿನಂತೆ ಎಲ್ಲ UPI IDಗಳು ಅಥವಾ UPI ಪೇಮೆಂಟ್ ಮೋಡ್ಗಳಿದ್ದಾವೆ, ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಆದರೆ ಒಂದು ಹಂತದಲ್ಲಿ ಕಳೆದ 2-3 ಗಂಟೆಗಳ ಕಾಲ ಜನರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಯಾಕೆಂದರೆ ದಿನನಿತ್ಯದ ಟ್ರಾನ್ಸಾಕ್ಷನ್ ಅಲ್ಲಿ UPI ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಜೇಬ್ನಲ್ಲಿ ಕ್ಯಾಶ್ ಇಡದೆ ಹೆಚ್ಚು ಜನರು ಡಿಜಿಟಲ್ ಟ್ರಾನ್ಸಾಕ್ಷನ್ನ ಮೊರೆ ಹೋಗಿರ್ತಾರೆ. ಸೊ ಪ್ರತಿನಿತ್ಯದಂತೆ ವ್ಯವಹಾರಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸರ್ವರ್ಗಳು ಕೈ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ವಹಿವಾಟುಗಳಿಗೂ ಕೂಡ ತೊಂದರೆ ಆಗುತ್ತೆ. ಅದರಲ್ಲೂ ಕೂಡ ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಬಿಸ್ನೆಸ್ ಮಾಡುವಂಥ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕಂತೂ ಈಗ ಸಮಸ್ಯೆ ಬಗೆಹರಿದಿದೆ. ಮತ್ತೆ ಎಲ್ಲ ಪೇಟಿಎಂ ಆಗಿ ಮತ್ತೊಂದಾಗಲಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಸರ್ವರ್ ಡೌನ್ ಆಗಿದ್ದಕ್ಕೆ ಈ ಸಮಸ್ಯೆ ಅಂತ ಕಾರಣ ಸಿಕ್ಕಿದೆ.